1950ರಿಂದ ಇಲ್ಲಿಯವರೆಗೆ 2026ರಲ್ಲಿದ್ದೀವಿ. ಇವತ್ತಿನವರೆಗೂ ಭಾರತದ ಸಂವಿಧಾನವನ್ನು ಅಳೆದು ತೂಗಿ ನೋಡಿದಾಗ 106 ಬಾರಿ ಭಾರತದ ಸಂವಿಧಾನ ತಿದ್ದುಪಡಿ ಆಗಿರುವುದನ್ನ ನೋಡ್ತೀವಿ. ನಮ್ಮ ಭಾರತದ ಸಂವಿಧಾನಕ್ಕಿಂತ ದೊಡ್ಡದಾದ ಸಂವಿಧಾನ ಇದೆ. ಅದೆಲ್ಲಿ ಅಂದ್ರೆ ಅಮೆರಿಕ ದೇಶದ ಅಲ್ಬಮಾ ಅನ್ನುವಂತಹ ಒಂದು ರಾಜ್ಯ ಇದೆ. ಆದ್ರೆ ಇದು ನಮ್ಮ ತರವಾಗಿ ಸಾರ್ವಭೌಮ ರಾಷ್ಟ್ರವಲ್ಲ, ಅದು ಅಮೆರಿಕದ ಒಂದು ರಾಜ್ಯ. ಆ ರಾಜ್ಯದ ಸಂವಿಧಾನ ನಮ್ಮ ದೇಶದ ಸಂವಿಧಾನಕ್ಕೆ ದೊಡ್ಡದಿದೆ, ಬಟ್ ಅದಕ್ಕೆ ದೇಶ ಅಂತ ಕರೆಯೋದಿಲ್ಲ. ಹಾಗಾಗಿ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಯಾವ ದೇಶದ್ದು ಅಂದ್ರೆ ಇಂಡಿಯಾ. ಸೊ ಅವತ್ತು 22 ಭಾಗಗಳಿತ್ತು. ನವಡೇಸ್ ಇವತ್ತಿನ ದಿವಸಕ್ಕೆ ನೋಡೋದಾದ್ರೆ 25 ಭಾಗಗಳು, 12 ಅನುಸೂಚಿಗಳು ಮತ್ತು 470 ಆಸುಪಾಸು ವಿಧಿಗಳಿದ್ದಾವೆ. ಮೊದಲನೆಯ ವಿಧಿ ಒಕ್ಕೂಟ ಮತ್ತು ಭೂಪ್ರದೇಶ, ಪೌರತ್ವದ ಬಗ್ಗೆ, ಮೂಲಭೂತ ಹಕ್ಕು, 4 ರಾಜನೀತಿ ನಿರ್ದೇಶಕ ತತ್ವಗಳು, 4A ಮೂಲಭೂತ ಕರ್ತವ್ಯ ಅಂತ ಬರುತ್ತೆ, 5 ಕೇಂದ್ರ ಸರ್ಕಾರ, 6 ರಾಜ್ಯ ಸರ್ಕಾರ, 7 ರದ್ದಾಗಿದೆ. ಆದ್ರೆ ಅದು ಎದ್ರ ಬಗ್ಗೆ ಹೇಳ್ತಂದ್ರೆ ಈ ದೇಶೀಯ ಸಂಸ್ಥಾನಗಳ ಬಗ್ಗೆ ಮಾತಾಡ್ತಿತ್ತು. 8ನೆಯ ಭಾಗ ಹೇಳ್ತಾ ಬರ್ತದೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ. 9ನೆಯ ಭಾಗದೆ ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ. 9A ಮುನ್ಸಿಪಾಲಿಟಿಗಳ ಬಗ್ಗೆ ಹೇಳ್ತದೆ. ನಂತರ 9B ಸಹಕಾರಿ ಸಂಘಗಳ ಸ್ಥಾಪನೆಯ ಬಗ್ಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿರುವ ಕುರಿತಾಗಿ ಹೇಳ್ತಾ ಬರ್ತದೆ. 10ನೆಯ ಭಾಗ ಹೇಳ್ತದೆ ಏನಂದ್ರೆ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟುಗಳ ವಿಶೇಷ ಆಡಳಿತದ ಬಗ್ಗೆ ಹೇಳ್ತದೆ. 11ನೆಯ ಭಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂತಹ ಸಂಬಂಧ. 12ನೆಯ ಭಾಗ ಹೇಳ್ತಾ ಬರ್ತದೆ ಹಣಕಾಸು, ಆಸ್ತಿ ಮತ್ತು ಒಪ್ಪಂದಗಳ ಕುರಿತಾಗಿ ಹೇಳ್ತದೆ. 13ನೇ ಭಾಗ ಭಾರತದೊಳಗಿನ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಸಂಪರ್ಕದ ಬಗ್ಗೆ ಹೇಳಿದ್ರೆ. 14ನೆಯ ಭಾಗ ರಾಜ್ಯ ಮತ್ತು ಅದರ ಅಧೀನ ಸೇವೆಗಳು. 4A ಬರ್ತದೆ ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿಗಳ ಬಗ್ಗೆ. 15ನೇ ಭಾಗ ಹೇಳುತ್ತೆ ಚುನಾವಣೆಗಳ ಬಗ್ಗೆ. 16 ಕೆಲವು ವಿಶೇಷ ಉಪಬಂಧಗಳ ಬಗ್ಗೆ. ಆಗ 17 ಭಾಷೆಗಳ ಬಗ್ಗೆ. 18 ತುರ್ತು ಪರಿಸ್ಥಿತಿ. 19 ಮಿಸಿಲೇನಿಯಸ್ ಅಥವಾ ಇತರೆ ಅಂತ ಹೇಳ್ತಾ ಬರ್ತದೆ. 20ನೇ ಭಾಗ ಭಾರತದ ಸಂವಿಧಾನದ ತಿದ್ದುಪಡಿ ಬಗ್ಗೆ ಮಾತಾಡ್ತಾರೆ. ಆಗ 21 ಕೆಲವು ವಿಶೇಷ ಉಪಬಂಧಗಳನ್ನ ಹೇಳುತ್ತೆ. 22ನೇ ಭಾಗ ಹೇಳ್ತದೆ ಕಿರುಶೀರ್ಷಿಕೆ ಮತ್ತು ಸಂವಿಧಾನದ ಆರಂಭ. ಇದೇನಾಗಿದೆ 25 ಭಾಗಗಳ. ಅರೆ 22 ಅನಿಸ್ತಲ್ಲ? ಇಲ್ಲ, ನಾವು ನೋಡಿದ್ವಿ 4A ನೋಡಿದ್ವಿ, ಹೌದಲ್ವಾ? 9A, B, 14A ಇವೆಲ್ಲವನ್ನ ಸೇರಿಸಿ ಭಾರತದ ಸಂವಿಧಾನದ ಭಾಗಗಳು ಎಷ್ಟು ಅಂದ್ರೆ 25 ಭಾಗಗಳು ಅಂತ.